ರಾಘವೇಂದ್ರ ಸ್ವಾಮೀಜಿ ಅವರ 401ನೇ ವರ್ಧಂತಿ ಉತ್ಸವದ ಪ್ರಯುಕ್ತ ಚನ್ನರಾಯಪಟ್ಟಣದ ಕೋಟೆ ಬಡಾವಣೆಯಲ್ಲಿ ಇರುವಂತಹ ಶ್ರೀ ರಾಘವೇಂದ್ರ ಮಠದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ, ಹೋಮ ಹವನ ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ವೇಳೆ ನೂರಾರು ಮಂದಿ ಭಕ್ತರು ಬೆಳಗ್ಗೆಯಿಂದ ರಾಘವೇಂದ್ರ ಮಠಕ್ಕೆ ಆಗಮಿಸಿ ರಾಘವೇಂದ್ರ ಶ್ರೀಗಳ ಬೃಂದಾವನ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಪುನೀತರಾಗಿದ್ದಾರೆ. ಈ ಬಗ್ಗೆ ದೇವಾಲಯದ ಪ್ರಧಾನ ಅರ್ಚಕ ಅನಂತಾಚಾರ್ಯ ಮಾತನಾಡಿದ್ದಾರೆ. ಭಕ್ತಾದಿಗಳ ವಿನಂತಿ, ಈ ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳ 401ನೇ ವರ್ಷದ ಜನ್ಮದಿನ. ವಿಶೇಷವಾದ ಒಂದು ಪರ್ವಪುಣ್ಯ ಕಾಲದಲ್ಲಿ ನಾವು ನೀವೆಲ್ಲ ಸೇರಿಕೊಂಡಿದ್ದೀವಿ. ಅದರ ನಿಮಿತ್ತ ತತ್ಸಂಬಂಧವಾಗಿ ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 3 ಗಂಟೆಗೆ ವಿಶೇಷ ಪಂಚಾಮೃತ ಅಭಿಷೇಕ, ಅಲಂಕಾರ ಎಲ್ಲ ಆಗಿದೆ. ಮತ್ತು ನಂತರ ಈಗ 10:30ಕ್ಕೆ ಸರಿಯಾಗಿ ಹೋಮ ಇದೆ. ರಾಯರ ಅಷ್ಟಾಕ್ಷರ ಸಹಿತ ಹೋಮ ಇದೆ. ನಂತರ 12 ಗಂಟೆಗೆ ಮಹಾಮಂಗಳಾರತಿ ಹಾಗೂ ಪ್ರಸಾದ, ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡಿರ್ತದೆ. ಮತ್ತು ಈ ದಿನ ಸಂಜೆ 8:30ಕ್ಕೆ ಸರಿಯಾಗಿ ವಿಶೇಷವಾದ ಒಂದು ಮಹಾಮಂಗಳಾರತಿ ಹಾಗೂ ರಥೋತ್ಸವ ಪೂಜೆ, ರಾಯರ ಒಂದು ತೊಟ್ಲು ಪೂಜೆ ಎಲ್ಲ ಇರ್ತದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಗವದ್ಭಕ್ತರು ಭಾಗಿಗಳಾಗಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಹಾಗೂ ತಮ್ಮಲ್ಲಿ ಏನು ಇಷ್ಟಾರ್ಥ ಇರ್ತದೆ ಆ ಇಷ್ಟಾರ್ಥ ಈ ದಿನ ರಾಯರು ಕರುಣಿಸ್ತಾರೆ. ನಮ್ಮಲ್ಲಿ ಏನು ಬೇಡಿಕೆ ಅದನ್ನು ನಮ್ಮ ಮನಸ್ಸಿಂದ ಅವರಿಗೆ ಒಪ್ಪಿಸಿದ್ರೆ ರಾಯರು ಖಂಡಿತ ಕಾಪಾಡ್ತಾರೆ, ಅಭಿವೃದ್ಧಿ ಆಗುತ್ತೆ, ಶ್ರೇಯಸ್ಸ ಆಗುತ್ತೆ. ಆದ್ದರಿಂದ ಎಲ್ಲ ಭಗವದ್ಭಕ್ತರು ಸಹ ಈ ಎಲ್ಲ ಪೂಜೆಗಳಲ್ಲಿ ಭಾಗಿಗಳಾಗಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಸಮಸ್ಯೆ ಆಗ್ತದೆ ನೋಡಿ. ಹೌದಾ?